ಸ್ನೇಹಿತರೆ ನಮಸ್ಕಾರ. ಜನಸಾಮಾನ್ಯರ ಮೈ ಮೇಲೆ ದೇವರು ಬರೋದು ನಿಜಾನ ಸುಳ್ಳ? ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜನಸಾಮಾನ್ಯರು ಇರುವ ಮನೆಗೂ ಮತ್ತೆ ದೇವರು ಇರುವಂತಹ ದೇವಸ್ಥಾನಕ್ಕೂ ಆಕಾಶ ಮತ್ತು ಭೂಮಿಗೆ ಇರುವಷ್ಟು ವ್ಯತ್ಯಾಸ ಇರುತ್ತೆ. ಮನುಷ್ಯನ ಶಕ್ತಿ ಎಂಥದ್ದು, ದೇವರ ಶಕ್ತಿ ಎಂಥದ್ದು ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಮನುಷ್ಯ ಅನ್ನೋನು ತನ್ನ ಕುಟುಂಬವೇ ಪ್ರಪಂಚ ಅನ್ಕೊಂಡಿರ್ತಾನೆ. ಆದ್ರೆ ಭಗವಂತ ಹಾಗ ಅನ್ಕೊಳ್ಳಲ್ಲ. 84 ಲಕ್ಷ ತರದ ಜೀವಿಗಳಿರುವ ಈ ಸೃಷ್ಟಿಯನ್ನೆಲ್ಲ ತನ್ನ ಕುಟುಂಬ ಅನ್ಕೊಳ್ತಾನೆ. ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸುವ ಜನಸಾಮಾನ್ಯರು ನಾವೆಲ್ಲಿ ಪ್ರತಿದಿನ ಎದ್ದು ಬೆಳಿಗ್ಗೆ ಸಂಧ್ಯಾ ವಂದನೆಯನ್ನು ಮಾಡಿ ವೇದ ಮಂತ್ರಗಳನ್ನು ಪಠಿಸಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಸ್ಮರಿಸುತ್ತಾ ಪೂಜೆ ಮಾಡುವಂತ ಬ್ರಾಹ್ಮಣರು, ಪಂಡಿತರು ಅವರೆಲ್ಲಿ? ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರ ದರ್ಶನ ಪಡಿತಾರೆ. ಅವರ ಶರೀರದಲ್ಲಿ ರಕ್ತ ಯಾವ ರೀತಿ ಹರಿತಾ ಇರುತ್ತೋ ಅದೇ ರೀತಿ ಬ್ರಾಹ್ಮಣ ಮತ್ತೆ ಪಂಡಿತರ ಮನಸ್ಸಿನಲ್ಲಿ ವೇದ ಮಂತ್ರಗಳು, ದೇವರ ನಾಮಸ್ಮರಣೆ ಎನ್ನುವುದು ಹಾಗೇ ತಿರುಗ್ತಾನೇ ಇರುತ್ತೆ. ದೇವರ ಬಗ್ಗೆ, ಪುರಾಣಗಳ ಬಗ್ಗೆ, ಇತಿಹಾಸಗಳ ಬಗ್ಗೆ ಎಷ್ಟೋ ಜನ ಪುಣ್ಯಾತ್ಮರು ಪ್ರವಚನಗಳನ್ನು ಮಾಡ್ತಾ ಇರ್ತಾರೆ. ಅಂತವರಿಗೆ ಎಲ್ಲಾದ್ರೂ ಯಾವಾಗ್ಲಾದ್ರೂ ದೇವ್ರ ಮೈ ಮೇಲೆ ಬಂದಿದ್ದಾರ ಅನ್ನೋ ವಿಷಯನ ಯಾವತ್ತಾದ್ರೂ ನಾವು ಕೇಳಿದೀವ? ಇಲ್ಲ. ಒಂದ್ ವೇಳೆ ಬಂದ್ರೂ ಸಹ ನಂಬೋದಕ್ಕೆ ಅವಕಾಶಗಳಿದಾವೆ. ಯಾಕಂದ್ರೆ ಪ್ರತಿದಿನ ಅವರು ದೇವರಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರಿಂದ ಆ ಮಂತ್ರಗಳಲ್ಲಿರುವಂತಹ ಒಂದು ಶಕ್ತಿಯ ಪ್ರಭಾವ ಅವ್ರ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಅವ್ರ ಮೈ ಮೇಲೆ ದೇವರು ಬಂದ್ರೂ ಸಹ ನಂಬೋದು. ವೇದಗಳಲ್ಲಿ ಹೇಳಿರುವ ಪ್ರತಿಯೊಂದು ಮಂತ್ರವೂ ಸಹ ಲೋಕ ಕಲ್ಯಾಣಕ್ಕೋಸ್ಕರ ಇದೆಯೇ ಹೊರತು ಒಬ್ಬರ ಸ್ವಾರ್ಥಕ್ಕಾಗಿ ಇಲ್ಲ. ಅಂತಹ ಲೋಕ ಕಲ್ಯಾಣಕ್ಕೆ ಉಪಯೋಗವಾಗುವಂತಹ ವೇದ ಮಂತ್ರಗಳನ್ನು ಪಠಿಸುವ ಪಂಡಿತರು, ಬ್ರಾಹ್ಮಣರ ಮೈ ಮೇಲೆಯೇ ದೇವರು ಬರಲ್ಲ ಅಂದ್ಮೇಲೆ ಇನ್ನು ಜನಸಾಮಾನ್ಯರಾದ ನಮ್ಮ ಮೈ ಮೇಲೆ ದೇವ್ರು ಬರ್ತಾರೆ ಅಂತ ನಂಬ್ತಾರಲ್ಲ ಜನ, ಅಂತವನ್ನ ಏನನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಆಲೋಚನೆ ಮಾಡುವಂತ ಸ್ವಾರ್ಥ ಬುದ್ಧಿ ನಮ್ದು. ಮನಸ್ಸಿನಲ್ಲಿ ದುರಾಲೋಚನೆ, ದುರಾಸೆ, ಹೊಟ್ಟೆ ಕಿಚ್ಚು, ಅಸೂಯೆ, ಸುಳ್ಳು, ಮೋಸ, ವಂಚನೆ ಈ ರೀತಿಯ ಎಲ್ಲಾ ಕೆಟ್ಟ ಲಕ್ಷಣಗಳನ್ನು ತುಂಬಿಕೊಂಡಿರುವಂತ ಮನಸ್ಸು ನಮ್ದು. ಚೆನ್ನಾಗಿರೋನ್ನ ಕಂಡ್ರೆ ಅಸೂಯೆ, ಹೊಟ್ಟೆ ಕಿಚ್ಚು. ಎದುರುಗಡೆ ಮಾತಾಡೋದೊಂದು, ಮನಸ್ಸಿನಲ್ಲಿ ಇಟ್ಕೊಂಡಿರೋದು ಇನ್ನೊಂದು. ಕಣ್ಣು ನೋಡೋದು ಒಂದು, ಮನಸ್ಸು ಹೇಳೋದು ಇನ್ನೊಂದು, ಕೈ ಮಾಡೋದು ಮತ್ತೊಂದು. ಪ್ರತಿಯೊಬ್ಬರಲ್ಲೂ ಸಹ ಎರಡೆರಡು ಮುಖಗಳಿರ್ತವೆ. ನಮ್ಮ ಎದುರುಗಡೆ ಮಾತಾಡೋದು ಒಂದು ಮುಖ, ನಾವು ಅಲ್ಲಿಂದ ಹೋದ್ಮೇಲೆ ಇನ್ನೊಂದು ಮುಖ ಒಳಗಡೆ ಇರುತ್ತೆ. ಅದು ಸಮಯ ಬಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಈಗ ಯೋಚನೆ ಮಾಡಿ ಸ್ನೇಹಿತರೆ, ಇಂತಹ ದರಿದ್ರ ಬುದ್ಧಿ, ಕೆಟ್ಟ ಲಕ್ಷಣಗಳನ್ನು ಹೊಂದಿರತಕ್ಕಂತ ಜನಸಾಮಾನ್ಯನ ಮೈ ಮೇಲೆ ದೇವರು ಏನಕ್ಕೆ ಬರ್ತಾರೆ? ದೇವರಿಗೆ ಶುಚಿ, ಶುಭ್ರತೆ, ಪವಿತ್ರತೆ ಅನ್ನೋದು ಒಂದಿದೆ. ಸಿಕ್ಕ ಜಾಗಗಳೆಲ್ಲ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾನೆ ದೇವರು ಇರೋದಕ್ಕೆ ಒಂದು ಪವಿತ್ರವಾದ ಒಂದು ಸ್ಥಳಗಳನ್ನ ಆಯ್ಕೆ ಮಾಡಿ ಆ ಸ್ಥಳದಲ್ಲಿ ಒಂದು ದೇವಸ್ಥಾನಗಳನ್ನ ಕಟ್ಟಿ ಇಟ್ಟಿರೋದು. ಅಂತಹ ಶುಚಿ, ಶುಭ್ರತೆ, ಪವಿತ್ರತೆಯನ್ನು ಬಿಟ್ಬಿಟ್ಟು ಅರ್ಧಂಬರ್ಧ ಜ್ಞಾನ ಇಟ್ಕೊಂಡು ಅಲ್ಪ ಸ್ವಲ್ಪ ತಿಳುವಳಿಕೆಯಿಂದ ದೇವ್ರ ಬಗ್ಗೆ ಏನು ಗೊತ್ತಿಲ್ಲದೇನೆ ಎಲ್ಲರಲ್ಲೂ ನಾನು ವಿಶೇಷವಾಗಿ ಕಾಣಬೇಕು, ಎಲ್ಲರೂ ನನಗೆ ಮರ್ಯಾದೆ ಕೊಡ್ಬೇಕು ಅನ್ನೋ ಸ್ವಾರ್ಥ ಬುದ್ಧಿಯಿಂದ ಆಲೋಚನೆ ಮಾಡುವಂತ ಜನಸಾಮಾನ್ಯನ ಮೈ ಮೇಲೆ ದೇವ್ರು ಬರ್ತಾರೆ ಅಂತ ಈಗಲೂ ಜನ ನಂಬ್ತಾ ಇದಾರಲ್ಲ, ಅವರನ್ನ ಅಮಾಯಕರ ಅಂತ ಹೇಳ್ಬೇಕಾ ಇಲ್ಲ ಅಜ್ಞಾನಿಗಳಂತ ಹೇಳ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಪ್ರತಿಯೊಂದು ಊರಿನಲ್ಲೂ ಸಹ ಈ ರೀತಿ ಮೈ ಮೇಲೆ ದೇವ್ರು ಬರುವಂತ ವ್ಯಕ್ತಿಗಳು ಇರ್ತಾರೆ. ಅವ್ರಿಗೆ ಗೊತ್ತಿಲ್ದಂಗೆ ಪಾಪದ ಭಾರನ ಅವ್ರ ಮೇಲೆ ಅವರೇ ಹಾಕೊಳ್ತಾ ಇದ್ದಾರೆ. ಈ ರೀತಿ ದೇವರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಅದರಿಂದ ಎದುರಾಗುವಂತಹ ಪರಿಣಾಮಗಳು ತುಂಬಾ ಭಯಂಕರವಾಗಿರ್ತವೆ. ಇದನ್ನ ತಿಳ್ಕೊಂಡು ಎಚ್ಚರವಾಗಿರೋದು ಒಳ್ಳೆಯದು.